ಫ್ರೆಂಡ್ಸ್, ನಿಮಗೆ ಗೊತ್ತಿದೆಯಾ, ಒಂದು ವೇಳೆ ನೀವು ನಿಮ್ಮ ಉಗುರುಗಳನ್ನು ಉದ್ದ ಬಿಟ್ಟರೆ ನಿಮ್ಮ ಬೆರಳುಗಳು ಕೂಡ ಬೆಂಡ್ ಆಗಬಹುದು. ಏನು ನಿಮಗೆ ಗೊತ್ತಿದೆಯಾ, ನಮ್ಮ ಸಣ್ಣ ಸಣ್ಣ ತಪ್ಪುಗಳ ಕಾರಣದಿಂದ ನಮ್ಮ ಕಿವಿಗಳಿಗೆ ಎಷ್ಟೊಂದು ಡ್ಯಾಮೇಜ್ ಆಗುತ್ತದೆ. ಅಂಡ್ ಏನು ನಿಮಗೆ ಈ ಸೀಕ್ರೆಟ್ ವಿಷಯ ಗೊತ್ತಾ? ಪುರುಷರಿಗೂ ಕೂಡ ಪೀರಿಯಡ್ಸ್ ಆಗುತ್ತದೆ. ಈ ಎಲ್ಲ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಲು ವಿಡಿಯೋವನ್ನು ಸ್ಕಿಪ್ ಮಾಡದೆ ಎಂಡ್ ವರೆಗೆ ನೋಡಿ. ಫ್ಯಾಕ್ಟ್ ನಂಬರ್ 3. ಫ್ರೆಂಡ್ಸ್, ನೀವು ನಿಮ್ಮ ಉಗುರು ಉದ್ದವಾದರೆ ಅದನ್ನು ನೀವು ಕಟ್ ಮಾಡುತ್ತೀರಾ. ಆದರೆ ನಿಮಗೆ ಇದು ಗೊತ್ತಾ, ನಿಮ್ಮ ನೇಲ್ಸ್ ನ ಗ್ರೋತ್ ರೇಟ್ ಏನು ಇದೆ. ಅಂಡ್ ಒಂದು ವೇಳೆ ನೀವು ನಿಮ್ಮ ನೇಲ್ಸ್ ಅನ್ನು ಎಂದಿಗೂ ಕಟ್ ಮಾಡದಿದ್ದರೆ ಏನು ಆಗಬಹುದು ನೋಡಿ. ಫ್ರೆಂಡ್ಸ್, ನಿಮ್ಮ ಉಗುರು ಒಂದು ತಿಂಗಳಿಗೆ ಕೇವಲ 3 ರಿಂದ 4 ಮಿಲಿಮೀಟರ್ ನಷ್ಟು ಬೆಳೆಯುತ್ತವೆ. ಪ್ರತಿದಿನ ನಿಮ್ಮ ನೇಲ್ಸ್ 0.1 ಮಿಲಿಮೀಟರ್ಸ್ ಗ್ರೋತ್ ರೇಟ್ ಇದೆ. ಅಂಡ್ ನೀವು ನೇಲ್ಸ್ ಅನ್ನು ಕಟ್ ಮಾಡುವುದು ಸ್ಟಾಪ್ ಮಾಡಿದರೆ ನೇಲ್ಸ್ ಬೆಳೆಯುವುದರ ಜೊತೆ ನೇಲ್ಸ್ ನಲ್ಲಿ ಹೊಲಸು ಅಂಡ್ ಇನ್ಫೆಕ್ಷನ್ ಕೂಡ ಹೆಚ್ಚಾಗುತ್ತದೆ. ಶ್ರೀಧರ್ ಚಿಲಾಲ್ ಇವರು ಇಂತಹ ವ್ಯಕ್ತಿ ಇದ್ದಾರೆ. ಇವರು 66 ವರ್ಷದವರೆಗೆ ತನ್ನ ಲೆಫ್ಟ್ ಹ್ಯಾಂಡ್ ನ ನೇಲ್ಸ್ ಅನ್ನು ಕಟ್ ಮಾಡಲಿಲ್ಲ. ಸೊ ಅದಕ್ಕಾಗಿ ಅವರ ಹೆಸರು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ನಲ್ಲಿಯೂ ಕೂಡ ಇದೆ. ಈ 66 ವರ್ಷದಲ್ಲಿ ಇವರ ಉಗುರು 909 ಸೆಂಟಿಮೀಟರ್ ಉದ್ದ ಬೆಳೆದಿತ್ತು. ಆದರೆ ಈ 909 ಸೆಂಟಿಮೀಟರ್ ಉಗುರಿನ ತೂಕ ಇಷ್ಟು ಹೆಚ್ಚು ಆಗಿತ್ತು ಅಂದರೆ ಅವರ ಕೈನ ಬೆರಳುಗಳು ಬೆಂಡ್ ಆಗಿದ್ದವು. ಅಂಡ್ ನೇಲ್ಸ್ ನ ತೂಕದ ಕಾರಣದಿಂದ ಅವರ ಲೆಫ್ಟ್ ಸೈಡ್ ನ ನರ್ವ್ಸ್ ಕೂಡ ಡ್ಯಾಮೇಜ್ ಆಗಿತ್ತು. ಈ ಕಾರಣದಿಂದ ಅವರ ಲೆಫ್ಟ್ ಸೈಡ್ ನ ಕಿವಿ ಕೇಳಿಸುತ್ತಿರಲಿಲ್ಲ. ನಂಬರ್ 2, ನಮ್ಮ ಕಿವಿಗಳು ಬಹಳ ಸೂಕ್ಷ್ಮವಿರುತ್ತವೆ. ಇದು ಬಹಳ ಬೇಗ ಡ್ಯಾಮೇಜ್ ಆಗಬಹುದು. ಏನು ನಿಮಗೆ ಗೊತ್ತಾ, ಬಹಳ ಹೈ ವ್ಯಾಲ್ಯೂಮ್ ನಲ್ಲಿ ಹಾಡ ಕೇಳುವುದರಿಂದ ನಮ್ಮ ಕಿವಿಗಳಿಗೆ ಬಹಳಷ್ಟು ಇಫೆಕ್ಟ್ ಬೀಳುತ್ತದೆ. ನೋಡಿ, ನಮ್ಮ ಇಯರ್ ಡ್ರಮ್ ಬಹಳ ಸೂಕ್ಷ್ಮವಿದೆ. ನಾವು ಬಹಳ ಲಾಂಗ್ ಸಮಯದವರೆಗೆ ಹೈ ವ್ಯಾಲ್ಯೂಮ್ ನಲ್ಲಿ ಮ್ಯೂಸಿಕ್ ಕೇಳುವುದರಿಂದ ನಮ್ಮ ಇಯರ್ ಡ್ರಮ್ ಡ್ಯಾಮೇಜ್ ಆಗಬಹುದು. ಅಂಡ್ ನಾವು ಕಿವಿಗಳನ್ನು ಕ್ಲೀನ್ ಮಾಡಲು ಯಾವುದಾದರೂ ಆಬ್ಜೆಕ್ಟ್ ಅನ್ನು ಕಿವಿಯಲ್ಲಿ ಹಾಕಬಾರದು. ಇದರಿಂದ ಕೂಡ ನಮ್ಮ ಇಯರ್ ಡ್ರಮ್ ಡ್ಯಾಮೇಜ್ ಆಗಬಹುದು. ನಂಬರ್ 1, ಫಿಮೇಲ್ಸ್ ನ ಹಾಗೆ ಮೇಲ್ಸ್ ಗಳಿಗೂ ಕೂಡ ಪೀರಿಯಡ್ಸ್ ಆಗುತ್ತದೆ. ಇದು ಕೇಳಲು ವಿಚಿತ್ರವಿದೆ, ಆದರೆ ನಿಜವಿದೆ. ಒಂದು ರಿಸರ್ಚ್ ನಲ್ಲಿ ಜಗತ್ತಿನಲ್ಲಿ 26% ಮೇಲ್ಸ್ ಗಳಿಗೆ ಮೇಲ್ ಪೀರಿಯಡ್ ಆಗುತ್ತದೆ. ಮೇಲ್ಗಳ ಪೀರಿಯಡ್ ಫಿಮೇಲ್ ಗಳ ಹಾಗೆ ಇರಲ್ಲ. ಮೇಲ್ಸ್ ಗಳಿಗೆ ಬ್ಲೀಡಿಂಗ್ ಆಗುವುದಿಲ್ಲ, ಏಕೆಂದರೆ ಮೇಲ್ಸ್ ಗಳ ಪೀರಿಯಡ್ ಹಾರ್ಮೋನ್ಸ್ ಗಳ ಮೇಲೆ ಡಿಪೆಂಡ್ ಇದೆ. ಮೇಲ್ಸ್ ಪೀರಿಯಡ್ ಅಂದರೆ ಮೇಲ್ಸ್ ಗಳ ಮೂಡ್ ತಕ್ಷಣವೇ ಚೇಂಜ್ ಆಗುತ್ತದೆ. ಹೊಟ್ಟೆಯಲ್ಲಿ ನೋವು ಆಗುತ್ತದೆ, ಬಹಳ ಇರಿಟೇಷನ್ ಆಗುತ್ತದೆ. ಡಾಕ್ಟರ್ಸ್ ಗಳ ಭಾಷೆಯಲ್ಲಿ ಇದನ್ನು IMS ಎಂದು ಕರೆಯುತ್ತಾರೆ. ಈ ಸಿಂಪ್ಟಮ್ಸ್ ಹೆಚ್ಚಾಗಿ 15 ರಿಂದ 50 ವರ್ಷದ ಜನರಲ್ಲಿ ಆಗುತ್ತದೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಅಂಡ್ ನೀವು ಇದೇ ರೀತಿಯಾದ ಮುಂದೆ ಕೂಡ ಅಮೇಜಿಂಗ್ ವಿಡಿಯೋಸ್ ನೋಡಬೇಕಿದ್ದರೆ ಪ್ಲೀಸ್ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಶನ್ ಬೆಲ್ ಅನ್ನು ಆನ್ ಮಾಡಿ, ಏಕೆಂದರೆ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ತಲುಪಲು